ನಮಸ್ತೆ. ಇವತ್ತು ನವರಾತ್ರಿಯ 9ನೇ ದಿನ. ಇವತ್ತು ನಾವು ತಾಯಿ ಸಿದ್ಧಿದಾತ್ರಿನ ಪೂಜಿಸ್ತೀವಿ. ಹಾಗೆ ಬಣ್ಣ ಬಂದು ಪಿಂಕ್ ಕಲರ್ ಆಗಿರತ್ತೆ. ಸೊ ಪಿಂಕ್ ಅಲ್ಲಿ ತುಂಬಾ ಶೇಡ್ಸ್ ಇರತ್ತೆ. ನಾನ್ ರಾಣಿ ಪಿಂಕ್ ಕಲರ್ ಸ್ಯಾರಿನ ಉಟ್ಕೊಂಡಿದ್ದೀನಿ. ಹಾಗೆ ಇನ್ನ ಡೇ 1 ಇಂದ ನೀವು ನೋಡ್ತಿರ್ತೀರಾ ನವರಾತ್ರಿಲಿ ನಾನು ಹೊಸ್ಲು ಪೂಜೆ ಅಂತ ಹೇಳಿ ಮಾಡ್ತಾ ಇದ್ದೆ. ಇವತ್ತಿಗೆ 9 ದಿನ ಸೊ ಕಂಪ್ಲೀಟ್ ಆಗ್ತಾ ಇದೆ ನನ್ಗೆ. ಸಾಮಾನ್ಯವಾಗಿ ದಸರಾ ಬಂದು 9 ದಿನ 9ನೇ ದಿನದ ಆಯುಧ ಪೂಜೆ ಬಂದು 10ನೇ ದಿನ ವಿಜಯದಶಮಿ ಬರ್ತಾ ಇತ್ತು. ಈ ಸತಿ ಒಂದಿನ ಎಕ್ಸ್ಟ್ರಾ ಆಗಿದೆ. ಇನ್ನ ಹೊಸ್ಲು ಪೂಜೆ ಮಾಡೋರು ಕೆಲವರು 9 ದಿನ ಕಂಪ್ಲೀಟ್ ಮಾಡ್ಕೋತಿದ್ರು, ಇನ್ನು ಕೆಲವರು ವಿಜಯದಶಮಿಗೆ ಅಂತ ಹೇಳಿ ಕಂಪ್ಲೀಟ್ ಮಾಡ್ಕೊಳ್ಳೋರು. ಬಟ್ ನಾನು ಮುಂಚೆಯಿಂದನೂ 9 ದಿನಕ್ಕೆನೆ ಹೊಸ್ಲು ಪೂಜೆನ ಕಂಪ್ಲೀಟ್ ಮಾಡಿರೋದು. ಹಂಗಾಗಿ ಈ ವರ್ಷನೂ ಸಹ ನಾನು ಅದನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇವತ್ತಿಗೆ ನಂದು ಕರೆಕ್ಟ್ ಆಗಿ 9 ದಿನ ಆಗತ್ತೆ. ಸೊ ಹೊಸ್ಲತ್ರ ನಾನು ಹೂವು ಹಣ್ಣು ಕಾಯಿ ಎಲ್ಲ ಇಟ್ಟು ಆರತಿ ಮಾಡಿ ಆ ಹೊಸ್ಲು ಪೂಜೆನ ನಾನು ಕಂಪ್ಲೀಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇನ್ನು ಅಖಂಡ ದೀಪನ ನಾನು ವಿಜಯದಶಮಿವರೆಗೂ ಹಾಗೆ ಇಟ್ಟಿರ್ತೀನಿ. ವಿಜಯದಶಮಿ ಆದ್ಮೇಲೆನೆ ನಾನು ಅದನ್ನೆಲ್ಲ ತೆಗಿಯೋದು. ಇನ್ನ ಕೆಲವರು ಕೇಳ್ತಾ ಇದ್ರೆ ಅಖಂಡ ದೀಪದ ಕೆಳಗಡೆ ಅಕ್ಕಿ ಇಟ್ಟಿರ್ತೀರಲ್ವಾ, ಅದನ್ನ ನೀವ್ ಏನ್ ಮಾಡ್ತೀರಾ, ಏನ್ ಮಾಡ್ಬೋದು ಅನ್ಬಿಟ್ಟು. ಅದನ್ನ ನೀವು ಏನಾದ್ರೂ ಸಿಹಿ ಅಂದ್ರೆ ಪೊಂಗಲ್ಲು ಆತರ ಎಲ್ಲ ಇಲ್ಲ ಅಂದ್ರೆ ಅಕ್ಕಿಯಿಂದ ಪಾಯಸ ಏನಾದ್ರೂ ಒಂದು ಮಾಡ್ಕೋಬಹುದು. ಇಲ್ಲ ನಾವು ಸಿಹಿ ಏನು ಮಾಡೋದಿಲ್ಲ ಅಂತಂದ್ರೆ ನಾರ್ಮಲ್ ನೀವು ಅನ್ನ ಮಾಡ್ತೀರಲ್ವಾ ಅದಕ್ಕೂ ಸಹ ಅದ್ರ ಅಕ್ಕಿನ ಯೂಸ್ ಮಾಡ್ಕೋಬಹುದು. ಆದ್ರೆ ಯಾವುದೇ ಕಾರಣಕ್ಕೂ ನಾನ್ ವೆಜ್ಗೆ ನೀವು ಅಕ್ಕಿನ ಯೂಸ್ ಮಾಡಬೇಡಿ. ಇಲ್ಲ ಅಂದ್ರೆ ಯಾವ್ದಾದ್ರು ದೇವಸ್ಥಾನಕ್ಕಾದ್ರೂ ನೀವು ತಗೊಂಡೋಗಿ ಕೊಡ್ಬೋದು. ಆ ರೀತಿನೂ ಒಂದು ಮಾಡ್ಕೊಬಹುದು. ಇನ್ನ ಇವತ್ತು ನನ್ನ ವ್ಲಾಗ್ ಸ್ವಲ್ಪ ಲೇಟ್ ಆಯ್ತು ಬಿಕಾಸ್ ನಾನು ಹೊಸ್ಲು ಪೂಜೆ ಮಾಡಿದ್ದೆ ಸಂಜೆ. ಹಂಗಾಗಿ ಪೂಜೆ ಎಲ್ಲ ಆದ್ಮೇಲೆನೆ ವ್ಲಾಗ್ ಹಾಕೋಣ ಅಂತ ಹೇಳಿ ಇವಾಗ ಅಪ್ಲೋಡ್